ಕನಕಪುರದಲ್ಲಿ ಇಂದು ನಡೆದ ಕೃಷಿ ಕಾಲೇಜು ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾತನಾಡಿದರು. ವಿದ್ಯೆ ಇಸ್ ಇಂಪಾರ್ಟೆಂಟ್, ಎಜುಕೇಶನ್ ಇಂಪಾರ್ಟೆಂಟ್. ನಾನು ಹಿಂದೆ ಹೇಳಿದೆ ಇಲ್ಲಿ ಬಂದು, ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಅನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್ ಅಂತ ಎಲ್ಲೋ ಒಂದು ಸಂದರ್ಭದಲ್ಲಿ ಹೇಳಿದೆ. ಹಂಗೆ ನನಗೆ ಬಹಳ ಮುಖ್ಯವಾದದ್ದು, ನನ್ನ ತಲೆಗೆ ನಾನು ಗ್ರಾಜ್ಯುಯೇಟ್ ಆಗಲಿಲ್ಲ. ML ಆದಾಗ ನಾನು ಗ್ರಾಜ್ಯುಯೇಟ್ ಆಗಿರಲಿಲ್ಲ. ಬಹಳ ಚಿಕ್ಕ ವಯಸ್ಸಲ್ಲಿ ನನಗೆ ದೇವೇಗೌಡರ ಮೇಲೆ ಟಿಕೆಟ್ 44 ವರ್ಷದ ಹಿಂದೆ, 44 ಇಷ್ಟ 40 ವರ್ಷ ಆಯಿತು, 85 39 ವರ್ಷ 40 ವರ್ಷದಿಂದ ನನಗೆ ಟಿಕೆಟ್ ಕೊಟ್ಟಿದ್ದು ನೀವು ಯಾರು ಕೊಟ್ಟಿರ್ಲಿಲ್ಲ. ಆಗ ನಾನು ಗ್ರಾಜ್ಯುಯೇಟ್ ಆಗಿರಲಿಲ್ಲ. ಕೊನೆಗೆ ನನ್ನ ಮಕ್ಕಳು ಇಲ್ಲಿ ನೀನು ಗ್ರಾಜ್ಯುಯೇಟ್ ಆಗಲಿಲ್ಲಪ್ಪ ಅಂತ ನೀನು ಓದು ಅಂತ ಗಲಾಟೆ ಮಾಡ್ತೀಯ ಅಂತ ಕೇಳ್ಬಿಡ್ತಾರೆ ಅಂತೇಳಿ ಎದುರುಕೊಂಡು ನಾನು 2008 ಒಂದು 15 ವರ್ಷ ಹಿಂದೆ ನಾನು ಓಪನ್ ಯೂನಿವರ್ಸಿಟಿಲಿ ನಾನು ಗ್ರಾಜ್ಯುಯೇಟ್ ಆದೆ. MA ಪೊಲಿಟಿಕಲ್ ಸೈನ್ಸ್ ಬರೆದೆ. ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಬಂಗಾರಪ್ಪನವ್ರ ಸಂಪುಟದಲ್ಲಿ 90ರಲ್ಲಿ ಮಂತ್ರಿ ಆದೆ. S.M. ಕೃಷ್ಣ ಅವ್ರ ಸಂಪುಟದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆದೆ. ಆಗ ನನಗೆ ಸಮಾಧಾನ ಆಗಲಿಲ್ಲ. ಮೈಸೂರು ಯೂನಿವರ್ಸಿಟಿಲಿ ಹೋಗಿ ನಾನೊಬ್ಬ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ತೆಗೆದುಕೊಂಡು ಆದಂತ ಸಂತೋಷ ನನಗೆ ಮಂತ್ರಿ ಆದರೂ ಕೂಡ ಆಗಲಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ವಿದ್ಯೆ ದದಾತಿ ವಿನಯಂ, ಕೇಳಿ ಹುಡುಗರು, ವಿದ್ಯೆ ದದಾತಿ ವಿನಯಂ, ವಿನಯಂ ಯಾತ್ ಪಾತತ್ವಾಂ, ಪಾತತ್ವಾಂ ದನ ಆಪ್ನೋತಿ, ಧನಾತು ಸದಂ ಧರ್ಮಂ ತತಂ ಸುಖವನ್. ಅಂದ್ರೆ ಮನುಷ್ಯನಿಗೆ ವಿದ್ಯೆ ಇದ್ದರೆ ವಿನಯ ಇರ್ತದಂತೆ, ವಿನಯ ಇದ್ದರೆ ಯೋಗ್ಯತೆ ಇರ್ತದಂತೆ, ಯೋಗ್ಯತೆಯಿಂದ ಅವನಿಗೆ ಹಣದಿಂದ ಧರ್ಮದಿಂದ ಸುಖ. ಅಲ್ಟಿಮೇಟ್ಲಿ ಎಜುಕೇಶನ್ ಲೀಡ್ಸ್ ಟು ಎವ್ರಿ ಸಕ್ಸಸ್. ನಾನು 20 ವರ್ಷ ಹಿಂದೆ ನಮ್ಮ CM ಲಿಂಗಪ್ಪನವ್ರ ಕೈಯಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದೆ ನಮ್ಮ ರಾಮನಗರ ಕ್ಷೇತ್ರದಲ್ಲಿ. ನಾನೇ ಪ್ರೋತ್ಸಾಹ ಕೊಟ್ಟು ನೀನು ಮಾಡ್ಲಿಗಪ್ಪ ಅಂತೇಳಿ ನನ್ನ ಕೈಯಲ್ಲಿ ಸಹಾಯ ಮಾಡಿ ಒಂದು ಮಾಡಿಸ್ದೆ. ಆಗ ಹಿಂಗೆ ಹೋಗ್ಬೇಕಾದ್ರೆ ಇವತ್ತು ಬಾಂಗ್ಲಾದೇಶ್ ಪ್ರೈಮ್ ಮಿನಿಸ್ಟರ್ ಇದ್ದಾರಲ್ಲ, ಮೊಹಮ್ಮದ್ ಯೂನಿಸ್, ಕೇಳಿದಿರ ಹೆಸರು? ಮೊಹಮ್ಮದ್ ಯೂನಿಸ್ ಕೇಳಿದಿರ? ಬಾಂಗ್ಲಾದೇಶ ಪ್ರಶಸ್ತಿ ಗೊತ್ತಿದೆಯಾ ಮಕ್ಕಳ? ಮೊಹಮ್ಮದ್ ಯೂನಿಸ್ ಅಂತ ಈಗ ಬಾಂಗ್ಲಾದೇಶದ ಅಧ್ಯಕ್ಷರಾಗಿದ್ದಾರೆ, ಅಧ್ಯಕ್ಷರು ಪ್ರೈಮ್ ಮಿನಿಸ್ಟರ್ ಈಗ ಆಗಿದ್ದಾರೆ. ಅವರಿಗೆ ನೋಬೆಲ್ ಪ್ರಶಸ್ತಿ ಬಂದಿತ್ತು ಅವತ್ತರ ಕಾಲದಲ್ಲಿ. ಯಾಕೆ ಅಂತಂದ್ರೆ ಅವರು ನಮ್ಮ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಇದೆಯಲ್ಲ, ಆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಲ್ಲಿ ಹೆಣ್ಣು ಮಕ್ಕಳನ್ನೆಲ್ಲ ಸೇರಿಸಿ ಎಲ್ಲ 20 ಜನ ಸೇರಿಸಿ ಶ್ರೀಶಕ್ತಿ ಸಂಘ ಅಂತ ಮಾಡಿದೀವಲ್ಲ, ಅದಕ್ಕೆ ಅವರು ಒಂದು ಸಹಾಯ ಮಾಡ್ತಾ ಇರೋದಕ್ಕೆ ಅವರು ಒಂದು ನೋಬೆಲ್ ಪ್ರಶಸ್ತಿ ಯಾವತ್ತರ ಕಾಲದಲ್ಲಿ ಕೊಟ್ಟಿದ್ರು. ಅವ್ರು ಕೇಳಿದಾಗ ಪ್ರೆಸ್ ಅವರು ಕೇಳಿದ್ರು, ಏನ್ ಹೇಳ್ತೀರಿ ಇವತ್ತು ಈ ವಿಷಯಕ್ಕೆ ಅಂತ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಅವರು ಈ ಮಲೆನಾಡು ಕಡೆಯವರು, ಆ ಭಾಗದ ಕರಾವಳಿ ಪ್ರದೇಶದವರು, ಸಮುದ್ರದ ಪಕ್ಕದಲ್ಲಿರುವಂತ ಒಂದು ಆ ಪ್ರದೇಶದವರು, ಅವ್ರು ಏನ್ ಹೇಳ್ತಾರೆ, ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಫಾರ್ ಎ ಡೇ, ಇಫ್ ಯು ಟೀಚ್ ಫಿಶಿಂಗ್ ಇಟ್ ಈಸ್ ಫಾರ್ ಎ ಲೈಫ್. ಅಂದ್ರೆ ಒಂದು ಮೀನನ್ನ ಕೊಟ್ಟರೆ ಒಂದು ದಿನಕ್ಕೆ ಆ ಒಂದು ಊಟಕ್ಕೆ ಆಗ್ತದೆ, ಆದ್ರೆ ಮೀನು ಹಿಡಿಯುವಂತ ಕಲಗಾರಿಕೆಯನ್ನು ಕಲಿಸಿದ್ರೆ ಇಡೀ ಜೀವನ ಅನುಕೂಲ ಆಗ್ತದೆ. ಅವ್ರು ಮೀನು ಹಿಡಿಯುವಂತ ಕಲಗಾರಿಕೆಯನ್ನು ಕೊಟ್ರಿ ಅಂತ ಹೇಳಿ ಅವ್ರು ಹೇಳಿದಂತ ಮಾತು. ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಏನು ನಾನು ಯಾಕೆ ನಮ್ಮ ಮಕ್ಕಳನ್ನೆಲ್ಲ ಕರೀರಿ, PUC ಮಕ್ಕಳನ್ನೆಲ್ಲ ಕರೀರಿ ಅಂತ ಶ್ರೀಕಂಠಗೆ ಹೇಳಿದೆ ಅಂತಂದ್ರೆ, ನೀವು ಬರೀ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂತ ಅದಷ್ಟೇ ಮಾಡಕ್ ಹೋಗ್ಬೇಡಿ. ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೇಕು, ಕಂಪ್ಯೂಟರ್ ಆಗ್ಬೇಕು ಅಂತ ಮಾಡಕ್ ಹೋಗ್ಬೇಡಿ. ನಿಮ್ಮಲ್ಲಿ ನೀವೇ 10 ಜನಕ್ಕೆ ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಶಕ್ತಿ ನಿಮ್ಗೆ ಬರಬೇಕು. ಇವತ್ತು ನಮ್ಮ ಕನಕಪುರದಲ್ಲಿ ಏನು ನಾವು ಮಿಲ್ಕ್ ಇದು ನಾವು ಏನು ಕಟ್ಟಿದೀವಿ, ಮಿಲ್ಕ್ ಯೂನಿಯನ್ ಏನು ಇಲ್ಲೊಂದು ಸ್ಥಾಪನೆ ಆಗಿದೆ. ಇಡೀ ಭಾರತದಲ್ಲಿ ಒಂದು ಮಾದರಿಯಾದಂತಹ ಸಂಸ್ಥೆ, ಅಮೂಲ್ ಜೊತೆಗೆ ಕಾಂಪೀಟ್ ಮಾಡುವಂತ ಸಂಸ್ಥೆ ನಿಮ್ಮ ಕನಕಪುರದಲ್ಲಿ ಶಿವನಹಳ್ಳಿಯಲ್ಲಿ ಇದೆ ಅನ್ನೋದನ್ನು ನಿಮ್ಮ ತಲೆಯಲ್ಲಿ ಇರಬೇಕಂತ. ಇವತ್ತೇನು ನಂದಿನಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ನಂದಿನಿ ತಿರುಪತಿ ಹಾಲಿಗೆ ಕಳಿಸ್ಕೊಡ್ತಾ ಇದ್ವಿ, ಇಲ್ಲಿಂದನೂ ಹಾಲು ಹೋಗ್ತಾ ಇದೆ, ನಿಮ್ಮ ಹಾಲು ಹೋಗ್ತಾ ಇದೆ, ನಿಮ್ ತುಪ್ಪನೂ ಹೋಗ್ತಾ ಇದೆ. ಡೆಲ್ಲಿಲಿ ಇವತ್ತು ಮಾರ್ಕೆಟ್ ಮಾಡ್ತಾ ಇದ್ದೀವಿ, ಅದಕ್ಕೂ ನಿಮ್ ತುಪ್ಪ ಆಗ್ತಾ ಇದೆ. ಇವತ್ತು ನಮ್ಮ ತಾಲೂಕು ಸಿಲ್ಕು ಮಿಲ್ಕ್ ಇವೆರಡೂ ಕೂಡ ಬಹಳ ಪ್ರಭುತ್ವವಾಗಿದೆ. ಸಿಲ್ಕಲ್ಲೂ ಕೂಡ ನಾವು ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಿಲ್ಕ್ ಅನ್ನ ನಮ್ಮ ಜಿಲ್ಲೆಲೇ ನಾವು ತಯಾರು ಮಾಡ್ತಾ ಇದ್ದೀವಿ. ಸಿಲ್ಕು ಒಳ್ಳೆ ಬೆಲೆ ಇದೆ,
ಸಿಲ್ಕಲ್ಲಿ ಬೆಳೀತಾ ಇರೋಂಥವ್ರು ಕೂಡ ಒಳ್ಳೆ ಬಹಳ ಪ್ರೊಫೆಷನಲ್ ಆಗಿ ಎಲ್ಲರೂ ಕೂಡ ಬಹಳ ಚೆನ್ನಾಗಿದ್ದಾರೆ. ಸೊ ನಿಮ್ಮ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಇವತ್ತೇನು ಫ್ಲಾರಿಕಲ್ಚರ್, ಇದು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ, ಬೆಂಗಳೂರು ಜಿಲ್ಲೆಯಲ್ಲಿ ಹೊಸಕೋಟೆ, ದೇವನಹಳ್ಳಿ, ರಾಮನಗರ, ಚನ್ನಪಟ್ಟಣ, ಕನಕಪುರದಲ್ಲಿ ನೀವು ಮಾಡಿದ್ರೆ ಯಾರ ಹತ್ರಕ್ಕೂ ಕೂಡ ಹೋಗಿ ಉದ್ಯೋಗಕ್ಕೆ ಕೈ ಚಾಚುವಂತ ಪರಿಸ್ಥಿತಿ ನಿಮಗೆ ಬರುವುದಿಲ್ಲ. ಅದನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಯು ಕ್ಯಾನ್ ಬಿ ಮೋರ್ ಫೈನಾನ್ಷಿಯಲಿ ಸೌಂಡ್. ಈಗ ಶ್ರೀಗಂಡು ವ್ಯವಸಾಯ ಮಾಡ್ತಾ ಇದ್ದಾರೆ ನಿಮ್ಮ ಅಧ್ಯಕ್ಷರು, ಈಸ್ ಎ BSc ಅಗ್ರಿಕಲ್ಚರ್. ನಾನು ಅವ್ರ ಮಗನ್ ಕೇಳಿದೆ ಮೊನ್ನೆ ಒಂದು ವಾರದಲ್ಲಿ, ನೀನೇನೋ ಮಾಡ್ತಾ ಇದೆಯಾ ಅಂತ. ನಮ್ಮಪ್ಪನ ನಾನು ನೋಡ್ಕೊಳ್ತಾ ಇದ್ದೀನಿ. ಈಗ ಬೇಕಾದಷ್ಟು ನೋಡಿ, 1 ಎಕರೆ 2 ಎಕರೆ 3 ಎಕರೆ ಮಾಡ್ತಾ ಇರೋಂಥವ್ರಲ್ಲ. ಈಗ ಜನ ನೀವೆಲ್ಲ ಮದುವೆಗಳಿಗೆಲ್ಲ ಹೋಗಿ ನೀವು ನೋಡಿದ್ದೀರಿ, ಎಷ್ಟು ಫ್ಲಾರಿಕಲ್ಚರ್ಗೆ, ಹೂವುಗಳಿಗೆ ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದಾರೆ. 50 ಲಕ್ಷ, 60 ಲಕ್ಷ, 20 ಲಕ್ಷ, 30 ಲಕ್ಷ ನೋಡಿ, ಇವೆಲ್ಲ ಈ ರೀತಿ ಎಲ್ಲ ಕಂಪ್ಲೀಟ್ ಎಲ್ಲ ಇದಕ್ಕೆ ಖರ್ಚು ಮಾಡ್ತಾರೆ. ಇದು ಯಾರು ಬೆಳೀತಾರೆ ನೋಡಿ, ಇದು ಏನ್ ಮೇಲ್ಗಡೆಯಿಂದ ಉದುರ್ತಾ ಇಲ್ಲ, ನೀವೇ ನಿಮ್ಮ ಭೂಮಿಲೇ ಇದು ಆಗ್ತಾ ಇದೆ. ಸೊ ಅಲ್ಲ, ಶ್ರೀಗಂಧ ನಾನು ಹೇಳ್ತಾ ಇದ್ದೀನಿ, ಇದು ಶ್ರೀಗಂಧವ್ರ ತೋಟದಲ್ಲೇ ಈ ಬೆಳೆದಿರಂತ ಇದು ಹೂ, ಇದು ನಿಮ್ಮ ತಲೆಯಲ್ಲಿ ಇರಬೇಕು. ಸೊ ಯು ಆರ್ ಮೋರ್ ಕೇಪಬಲ್. ನೀವು ನಿಮ್ಮ ಬರೀಲಿ ನೋಡಿದ ಇಂದಿರಾ ಗಾಂಧಿಯವರು ಒಂದು ಮಾತು ಹೇಳ್ತಾರೆ, ಅವಕಾಶಗಳು ನಮ್ಮನ್ನ ಹುಡುಕೊಂಡು ಬರುವುದಿಲ್ಲ, ನಾವೇ ಅವಕಾಶಗಳನ್ನು ಹುಡುಕೊಂಡು ಹೋಗ್ಬೇಕು ಅಂತ ಹೇಳಿ. ಹಂಗೆ ಆಪರ್ಚುನಿಟಿ ನಾವು ಕ್ರಿಯೇಟ್ ಮಾಡಬೇಕು. ಕರಿಯಪ್ಪನವರು ಸಂಸ್ಥೆ, ನಾನು ಟ್ರಸ್ಟಿ ಆಗಿತ್ಕೊಂಡು ಅವ್ರಿಗೆ ಮ್ಯಾನೇಜ್ಮೆಂಟ್ ಅವ್ರ ಜಗಳ ಮಾಡ್ತಿದ್ದೆ. ನಮ್ಮ ಕಾಲ ಅಲ್ಲ, ಇದು ಜನರೇಷನ್ ಚೇಂಜ್ ಆಗಿದೆ. ಈಗ ಒಂದು ಸ್ಮಾರ್ಟ್ ಫೋನಲ್ಲಿ ಮಕ್ಕಳು ಇಡೀ ಭವಿಷ್ಯವನ್ನೇ, ಇಡೀ ವಿಶ್ವವನ್ನೇ ನೋಡ್ತಾ ಇದ್ದಾರೆ. ಮೇಸ್ತ್ರಿನಾದ್ರು ನಾನು ಬುದ್ಧಿವಂತ ಅಂತ ತಿಳ್ಕೊಂಡಿದ್ರೆ ನೀವೆಲ್ಲ ಮೇಸ್ತ್ರಿಗಳು ದಡ್ಡರು. ನೀವು ಯಾರು ಹುಡುಗರುಗಳೇ ನಿಮ್ಗಿನ್ನ ಬುದ್ಧಿವಂತ ಇರ್ತಾರೆ. ನಾನು ಶ್ರೀಗಂಧ ಮಾರ್ಕೆಟಿಗೆ ಬಯಸ್ತಾ ಇದ್ದೀನಿ. ರವಿ ಕೇಳಪ್ಪ ಹೇಳಿ, ಆಮೇಲೆ ಮಾತಾಡೋದು. ಆಲ್ ಮ್ಯಾನೇಜ್ಮೆಂಟ್ ಅವ್ರು ಮಾತಾಡ್ತಾ ಇದ್ದೀನಿ, ಆಲ್ ಮೇಸ್ಟ್ರಿಗಳಿಗೆ ಇಲ್ಲ. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ಪರ್ಫಾರ್ಮೆನ್ಸ್ ಆಸ್ ಅನ್ ಎಜುಕೇಶನಿಸ್ಟ್. ಮುಂದಕ್ಕೆ ಯಾರ ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ ಯಾರು ಮಾತಾಡ್ತಾರೆ, ಯಾರ ಬರೀ ಮಾತಾಡ್ತಿದ್ದಾರೆ, ಏನಾಗಿದ್ದಾರೆ ಅಂತ. ವೈಸ್ ಪ್ರಿನ್ಸಿಪಲ್ ಇನ್ ಯಾವುದೇ ಫಂಕ್ಷನ್ಗೆ ನಮ್ಮ ತಾಲೂಕಿನಲ್ಲಿ ನೋ ಪ್ರಿನ್ಸಿಪಲ್ ಆರ್ ಟೀಚರ್ ಶುಡ್ ಬಿ ಆನ್ ದಿಸ್ ಮೈಕ್. ಸ್ಟೂಡೆಂಟ್ ಶುಡ್ ರನ್ ದಿಸ್ ಶೋ. ದೇ ಆರ್ ಮೋರ್ ಕೇಪಬಲ್. ನಮ್ಮ ಮಕ್ಕಳಿಗೆ ಆ ಪ್ರತಿಭೆ, ಆ ಭಾಷಣ, ಅವರ ಸ್ವಾಗತ ನೀನು ಯಾವುದೋ ಕಾಲದಲ್ಲಿ ಇದೆಯಾ. ಎಲ್ಲ ಎಂತೆಂಥ ಚಿಕ್ಕ ಮಕ್ಕಳನ್ನ ನಾವು ಟಿವಿಲಿ ನೋಡ್ತೀವಿ. ಅವರು ಪರ್ಫಾರ್ಮ್ ಮಾಡಬೇಕು, ಅವರು ಸ್ವಾಗತ ಮಾಡಬೇಕು, ಅವರು ಮಂತ್ರಿಗಳಿಗೆ ಸನ್ಮಾನ ಮಾಡಬೇಕು, ಅವರು ಮಂತ್ರಿಗಳಿಗೆ ಓನರ್ ಆಗಬೇಕು. ಸೊ ಆಗ ಅವರಲ್ಲಿ ನಾಯಕತ್ವದ ಗುಣ ಬೆಳೀತದೆ. ಎ ಲೀಡರ್ ಇಸ್ ಒನ್ ಆಫ್ ದಿ 8 ಲೀಡರ್ಸ್, ನಾಟ್ ಫಾಲೋವರ್ಸ್. ಸೊ ಹಂಗೆ ಇಲ್ಲಿ ಪ್ರೈಮರಿ ಸ್ಕೂಲ್ ಇರ್ಬೋದು, ರೂರಲ್ ಕಾಲೇಜ್ ಇರ್ಬೋದು, ಬೇರೆ ಡಿಗ್ರಿ ಕಾಲೇಜ್ ಇರ್ಬೋದು, PUC ಕಾಲೇಜ್, ಎಲ್ಲ ನೀವು ಪ್ರಿನ್ಸಿಪಲ್ಗಳಿಗೆ, ಟೀಚರ್ಸ್ಗಳಿಗೆ ಇಲ್ಲಿ ಯಾರು ಹೇಳ್ತಾ ಇದ್ದೀವಿ, ನೀವೇ ಅವರ ಆಯ್ಕೆ ಮಾಡಿ. ನಾನು ಬೆಂಗಳೂರು ಮಂತ್ರಿ ಆದ್ಮೇಲೆ ಒಂದ್ಸತಿ ನಾನು ಇದೇ ಪರಿಸ್ಥಿತಿ ನೋಡಿದೆ. ಅವ್ರ್ಯಾರು ಟೀಚರು, BOಗಳೇ ಇದನ್ನ ಕರೀತಾ ಇದ್ರು. ನಾನು ನಿಲ್ಸಿ ಅಲ್ಲಿ ನಿಲ್ಸ್ಬಿಟ್ಟು ಈಗ ಎಲ್ಲ ಕಡೆನೂ ನಾನು ಎಲ್ಲೋದ್ರು ಕೂಡ ದೇವರಲ್ಲಿ, ಈಗ ನೀವೆಲ್ಲ ಗಮನಿಸಿದ್ರಿ, ಚಿಲ್ಡ್ರನ್ಸ್ ಡೇ ಇತ್ತು. ಚಿಲ್ಡ್ರನ್ಸ್ ಡೇ ಮಕ್ಕಳನ್ನ ಕರೆದು ವಿಧಾನಸೌಧದಲ್ಲಿ ನಾನು ಅವ್ರಿಗೆ ಚರ್ಚೆ ಮಾಡಿದೆ. ಅವ್ರು ಕೇಳಿದ ಪ್ರಶ್ನೆ ಸರ್ಕಾರನೇ ತಟ್ಟರಿಸೋಯ್ತು. ಏನೊಂದು ಮಗು ಒಬ್ಬ ಹುಡುಗ ಕೇಳ್ದ ಅಂತಂದ್ರೆ, ನೀವೆಲ್ಲ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡ್ಬಿಟ್ಟಿದ್ದೀರಿ, ನಮ್ಮ ತಾಯಿ ಹೆಣ್ಮಕ್ಳು ಕರ್ಕೊಂಡು ಹೋಗ್ತಾರೆ, ನನ್ನ ಮಗ ನನಗೆ ಇದನ್ನ ಬಸ್ ಚಾರ್ಜ್ ಕೊಡ್ಬೇಕಾಗ್ತದೆ ಅಂತ ನನ್ನ ಬಿಟ್ಬಿಟ್ಟು ಬರೀ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ತಾರೆ. ನಮ್ಮ ಪರಿಸ್ಥಿತಿ ಥಿಂಕಿಂಗ್, ನಾನು ಅವ್ರ ತಪ್ಪು ಅಂತ ಹೇಳ್ತಾ ಇಲ್ಲ. ದಟ್ ಈಸ್ ದ ಥಿಂಕಿಂಗ್ ಆಫ್ ಎ ಚೈಲ್ಡ್. ಸೊ ಹಂಗೆ ನೀವು ಮಕ್ಕಳುಗಳಿಗೆ ತಯಾರು ಮಾಡಬೇಕು. ದಿಸ್ ಇಸ್ ದಿ ಗೈಡ್ ಲೈನ್ಸ್ ಐ ಆಮ್ ಗಿವಿಂಗ್ ಹಿಯರ್ ಆಸ್ ಎ ಲೆಜಿಸ್ಲೇಟರ್. ಉಮೇಶ್ ಕರೆಕ್ಟ್ ಆಗಿ ಹೇಳ್ತಾ ಇರೋದು, ಹುಡುಗರನ್ನು ತಯಾರು ಮಾಡಬೇಕು. ಯಾರು ಏನ್ ಕಡಿಮೆ ಇದ್ದಾರೆ ನಮ್ಮ ಹುಡುಗರು, ಈ ಹುಡುಗರಲ್ಲೇ ನಾನು DK ಶಿವಕುಮಾರ್ ಆಗ್ಬೇಕು. ನೀವು ಯಾರು ಏನ್ ಪರ್ಮನೆಂಟ್, ಏನ್
ನನಗೇನು ಪರ್ಮನೆಂಟ್ ಏನಿಲ್ಲ. ಯಾರೇನು ನಾನೇನು ಊಟ ಹೊಡ್ಕೊಂಡು ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಊಟ ಹೊಡ್ಕೊಂಡು ಇರೋಕ್ಕಾಗಲ್ಲ. ಸೊ ಹಂಗೆ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮಲ್ಲಿ ನಮ್ದೆಲ್ಲ ನಾನು ಸಂಸ್ಥೆಗಳು ನಡೆಸ್ತಾ ಇದ್ದೆ, ಇಲ್ಲ ನಡೆಸಬೇಕು ಅಂತ ಆಸೆ ಇದೆ. ಕರಿಯಪ್ಪನವ್ರ ಸಂಸ್ಥೆ ಮೇಲೆ ನಾನು ಕಾಂಪಿಟೇಷನ್ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಈ ಸಂಸ್ಥೆ ನಡೆಸಲಿಲ್ಲ ಅಷ್ಟೇ. ನಾನು ಈ ಇನ್ಸ್ಟಿಟ್ಯೂಷನ್ ನಡೆಸ್ತಾ 25 ವರ್ಷ ನಡೆಸಿ ಈಗ ನನ್ನ ಮಕ್ಕಳಿಗೆ ನನ್ನ ಫ್ಯಾಮಿಲಿಗೆ ಬಿಟ್ಬಿಟ್ಟಿದ್ದೀವಿ, ನೀವೇ ನಡೆಸಿ ಅಂತ ನಾನು ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಸೊ ಹಂಗೆ ಇವತ್ತು ನಾವು ತಯಾರು ಮಾಡಬೇಕು. ಹೊಸ ಜನರೇಷನ್ ಈಗ ಚೇಂಜ್ ಸಿಸ್ಟಮೇ ಚೇಂಜ್ ಆಗಿದೆ. ನೀವು ನಾನೀಗ ಕರಿಯಪ್ಪನವ್ರು ಹೆಸರು ಬಿಟ್ಟಿದ್ದಾರೆ, ನಾನು ಅದಕ್ಕೆ ಮಾತಾಡೋಕೆ ಹೋಗ್ತಾ ಇಲ್ಲ. ಈಗ ಐ ವಾಂಟೆಡ್ ದಿಸ್ ಕಾಲೇಜ್ ಟು ಬಿ ಕಾಲ್ಡ್ ಬೆಂಗಳೂರು ದಕ್ಷಿಣ ಅಗ್ರಿಕಲ್ಚರ್ ಕಾಲೇಜ್ ಅಂತ ಇಡಬೇಕು ಅನ್ನೋದು ನನಗೆ ಆಸೆ ಇತ್ತು. ಬಟ್ ಕರಿಯಪ್ಪನವರು ಈ ಸಂಸ್ಥಾಪನೆ ಎಸಗಿದ್ದಾರೆ. ಐ ವಿಲ್ ನಾಟ್ ಕಮ್ ಇನ್ ದರ್ ವೇ. ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ ಆದರೂ ನಾವು ಬೆಂಗಳೂರು ಜಿಲ್ಲೆಯವರು, ನಾವು ನಿಮ್ಮ ತಲೆ ಇರಲಿಲ್ಲ. ನೀವು ಮಕ್ಕಳೆಲ್ಲ ಇಲ್ಲಿದ್ದೀರಿ, ನೀವೆಲ್ಲ ಹಳ್ಳಿಯಿಂದ ಬಂದಿರ್ತೀರಿ, ಸಿಟಿಲಿ ಇರ್ಬೋದು. ಯಾರು ನಿಮ್ಮ ಅಪ್ಪ ಅಮ್ಮದಿರಿಗೆ ಮುಂದಕ್ಕೆ 18 ವರ್ಷ ಆಯ್ತದೆ. ನೀವು ಯಾರು ನಿಮ್ಮ ಅಪ್ಪ ಅಮ್ಮದಿರು ಒಂದು ಕುಂಡಿನ ಜಮೀನು ನೀವು ಮಾರಿಸಬಾರ್ದು. ಅದೇ ನಿಮ್ಮ ತಂದೆ ತಾಯಿಗಳಿಗೆ ಕೊಟ್ಟಂತ ಒಂದು ದೊಡ್ಡ ಶಕ್ತಿ. ಯಾಕೆಂದ್ರೆ ನಿಮ್ಮ ಭೂಮಿ ಬೆಲೆ ಏನಾಗ್ತದೆ ಅಂತ ನೀವು ಯಾರು ಮುಂದೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ಇತ್ತು. ನಮ್ಮ RES ಅವ್ರಿಗೆ ಹೇಳಿದ್ದೆ, ನಾನು ಇಲ್ಲಿ ನನ್ನ ಟ್ರಸ್ಟಿ ಮಾಡ್ಕೊಂಡ್ರು ಒಂದು 20 ವರ್ಷದಿಂದ, ತೆಗೀರಿ ಒಂದು 10 ಎಕರೆನ 20 ಎಕರೆನ 50 ಎಕರೆನ ತೆಗೀರಿ ಅಂತ ಹೇಳಿದೆ. ನನ್ನ ಮಾತು ಇವ್ರು ಕೇಳಲಿಲ್ಲ. ಈಗ ಅದೇ ಜಮೀನು ಕೇಳಲಿ, 10 ಲಕ್ಷ ಇತ್ತು ಅವತ್ತು. ಅದೇ ಜಮೀನು ಕೇಳಿ ಇವತ್ತು 2 ಕೋಟಿ ರೂಪಾಯಿ ರೋಡ್ ಪಕ್ಕ, ನ್ಯಾಷನಲ್ ಹೈವೇ ಪಕ್ಕ ಎಲ್ಲರೂ ಕೆಳಗೆ ಹೇಳ್ತಾರೆ. ಸೊ ಹಂಗೆ ನಾನು ಅದಕ್ಕೆ ಬಿಟ್ಬಿಟ್ಟೆ ಅಲ್ಲಿಗೆ. ಈಗ ಸದ್ಯ ಏನೋ ಇದ್ದಂತ ಗಾಂಧಿ ಪಾರ್ಕ್ ನಾನು ಮಾಡಿದ್ದೆಲ್ಲ, ಶ್ರೀಕಂಠ ಮಾಡಿದ್ದಲ್ಲ, ಕರಿಯಪ್ಪನವ್ರು ಮಾಡಿದ ಜಾಗ, ಆ ಕಾಲದಲ್ಲಿ ಮಾಡಿದ ಜಾಗ. ಮುಂದಕ್ಕೆ ನಾವು ಯಾಕೆ ಅವ್ರಿಗೆ ಒತ್ತಾಯ ಮಾಡಿದೆ ಅಂತಂದ್ರೆ, ನೀವು ಮಾಡಿ ಅಂತ ಯಾಕೆ ಒತ್ತಾಯ ಮಾಡಿದೆ ಅಂತಂದ್ರೆ, ಈ ರಾಜಕಾರಣಿಗಳಿಗೆ ಅಧಿಕಾರಿಗಳ ಕಡೆಗೆ ಖಾಲಿ ಜಮೀನು ಸಿಗಬಾರ್ದು. ಸಿಕ್ಕ ನಾಳೆ ಬೆಳಗ್ಗೆ ಅಕ್ವಿಷನ್ ಮಾಡ್ಬಿಡ್ತಾರೆ ಅಂತೇಳಿ ನಾನು ಅವ್ರಿಗೆ ಫೋರ್ಸ್ ಮಾಡಿ, ನೀವು ಇಲ್ಲಿ ಮಾಡಲೇಬೇಕು, ಏನಾದ್ರು ಒಂದು ಸಂಸ್ಥೆ ಬಿಲ್ಡಿಂಗ್ ಕಟ್ಟಲೇಬೇಕು ಬಹಳ ದೂರದೃಷ್ಟಿಯಿಂದ ಅಂತೇಳಿ ಇವತ್ತು ಅವರು ಮಾಡಿದ್ದಾರೆ. ನಮ್ಮ ಚಲುವಾಸ್ವಾಮಿ ಅವರು ಮಂತ್ರಿಯಾಗಿ ಅವರು ಒಂದು ದೊಡ್ಡ ಅವಕಾಶ ಇವತ್ತು ನಮ್ಮ ಕಾಲೇಜಿನಲ್ಲಿ ಕರಿಯಪ್ಪನವ್ರ ಸಂಸ್ಥೆಗೆ ಒಂದು ದೊಡ್ಡ ಒಂದು ಹೊಸ ಬುನಾದಿಯನ್ನು ಹಾಕಲಿಕ್ಕೆ. ಯಾಕೆಂದ್ರೆ ನಾನು ಆಗಾಗ ಒಂದು ಮಾತು ಹೇಳ್ತಿದ್ದೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿರ ಮಧ್ಯದಲ್ಲಿ ನಾವೇನು ಮಾಡ್ತೀವಿ ಅದು ಮಾತ್ರ ಮುಖ್ಯ ಅಂತೇಳಿ. ಹಂಗೆ ಅವರ ಬದುಕಿನಲ್ಲಿ DK ಶಿವಕುಮಾರ್ ಅವರ ಕ್ಷೇತ್ರಕ್ಕೆ, ಇಕ್ಬಾಲ್ ಹುಸೇನ್ ಅವರ ಕ್ಷೇತ್ರಕ್ಕೆ ಒಂದು ನಾನು ಅಗ್ರಿಕಲ್ಚರ್ ಕಾಲೇಜ್, ಫಸ್ಟ್ ಅಗ್ರಿಕಲ್ಚರ್ ಕಾಲೇಜ್ ಮಾಡಿದ್ದೀನಿ ಅನ್ನೋದು ಅವ್ರಿಗೂ ಕೂಡ ಒಂದು ದೊಡ್ಡ ಮನಸ್ಸಿಗೆ ಸಮಾಧಾನ ತಂದಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ.